ಆದರೆ ಅದರಲ್ಲಿ 9A ಅಲ್ಲಿ ಪಟ್ಟಿ ಮಾಡಲಾದ ವೃತ್ತಿಪರರು ಎಂದರೆ ವೃತ್ತಿಪರರಾದ ವಾಸ್ತುಶಿಲ್ಪಿಗಳು, ಇಂಜಿನಿಯರ್ಗಳು, ರಚನಾ ವಿನ್ಯಾಸ ಸಮಾಲೋಚಕರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಹಾಕಿದ್ದಾರೆ. ಅದರಲ್ಲಿ ನಾನು ಈಗ ನನಗೆ ಸ್ಪಷ್ಟನೆಯನ್ನು ಮಂತ್ರಿಗಳ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 2017ರಲ್ಲಿ ಬಿಲ್ಡಿಂಗ್ ಬೈಲಾಸ್ ಇದಾಗಿದೆ, ಇಂಪ್ಲಿಮೆಂಟ್ ಆಗಿದೆ. ಅದರಲ್ಲಿ ನೋಟಿಫಿಕೇಷನಲ್ಲಿ ಅದಕ್ಕೆ ಏನಿದೆ ಅಂತ ಕೇಳಿದರೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಅದರಲ್ಲಿ ಆ 2017ರ ಬೈಲಾರಲ್ಲಿ ಡಿಪ್ಲೊಮೊ ಇಂಜಿನಿಯರ್ಸ್ ಆರ್ ಸೂಪರ್ವೈಸರ್ಸ್ ಅಂತ ತೋರಿಸಿದ್ದಾರೆ. ಆ ಸೂಪರ್ವೈಸರ್ಸ್ ಅಂತ ಹೇಳಿದರೆ ಆ ಸೂಪರ್ವೈಸರ್ಗಳು ಈಗ ಈ ಬಿಲ್ ತಿದ್ದುಪಡಿಯಲ್ಲಿ ಆ ಡಿಪ್ಲೊಮೊ ಇಂಜಿನಿಯರ್ಸ್ಗಳ ಪರಿಸ್ಥಿತಿ ಏನಾಗುತ್ತೆ? ಆ್ಯಸ್ ಪರ್ 2017 ನೋಟಿಫಿಕೇಷನ್ ಪ್ರಕಾರ ಅವರು ಸೂಪರ್ವೈಸರ್ ಆದ ಅಂತ ಹೇಳಿದ್ರೆ ಈ ತಿದ್ದುಪಡಿ ಪ್ರಕಾರ ನಂತರ ಕೂಡ ಅವರು ಸೂಪರ್ವೈಸರ್ ಆಗಿಯೇ ಉಳಿತಾರಾ ಅಂತ ಹೇಳೋದು ಒಂದು ಪ್ರಶ್ನೆ. ಈಗ ಉದಾಹರಣೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ಈ ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಪ್ಲಾನಿಂಗ್ ಮತ್ತು ಸೂಪರ್ವಿಷನ್ ಮಾಡಲಿಕ್ಕೆ ಅವಕಾಶಗಳಿದೆ. ಇದರಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ, ಉದಾಹರಣೆಗೆ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡುಗಳಲ್ಲಿ ಅವರಿಗೆ ಈಗಾಗಲೇ ನಮ್ಮ 2017 ಪ್ರಕಾರ ಓನ್ಲಿ 100 ಸ್ಕ್ವೇರ್ ಮೀಟರ್ಸ್ ಅಂತ ಹೇಳಿದ್ರೆ 2-2.5 ಸೆನ್ಸಿಗೆ ಆಗುವಷ್ಟು ಮಾತ್ರ ಅವರು ಪ್ಲ್ಯಾನ್ ಮಾಡಬಹುದು. ಅದರಲ್ಲಿ ಬರುವಂಥ ಕಟ್ಟಡಗಳಿಗೆ ಮಾತ್ರ ಅವರಿಗೆ ಅವಕಾಶಗಳಿದೆ ಅಂತ ತೋರಿಸಿದ್ದಾರೆ. ಬಟ್ ಅದೇ ನೋಡಿದ್ರೆ ನೀವು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಅವರಿಗೆ ಇನ್ನಿತರ ಅಧಿಕವಾದಂಥ ಅವಕಾಶಗಳು ಆ್ಯಸ್ ಪರ್ ದೇರ್ ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಅದ ಅವನಿಗೆ ಒಂದು ಹಂತ ತನಕ, ಅದರ ನಂತರ 7-5 ವರ್ಷ ಆದ ಮೇಲೆ ಅವನಿಗೆ 6 ಫ್ಲೋರ್ ತನಕ, ಗ್ರೌಂಡ್ +6, ಈ ರೀತಿ ಎಲ್ಲ ಅವಕಾಶಗಳು ಕೊಡಲಾಗಿದೆ. ಈಗ ಮೊನ್ನೆ ಕೆಲವಾರು ಡಿಪ್ಲೊಮೊ ಇಂಜಿನಿಯರ್ಸ್ಗಳು ನನ್ನ ಹತ್ರ ಬಂದಿದ್ದರು, ನಾನು ನಿಮ್ಮ ಹತ್ರ ಕೂಡ ಅವ್ರು ಬಂದಿದ್ದಾರೆ ಅಂತ ಹೇಳಿದರು, ನೀವು ಕೂಡ ಸೆಕ್ರೆಟರಿ ಅವರಿಗೆ ಮಾತಾಡಿದ್ದೀರ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಾಗಿದೆ, ಈ ರಾಜ್ಯದಲ್ಲಿ ಸಾವಿರಾರು ಡಿಪ್ಲೊಮೊ ಇಂಜಿನಿಯರ್ಸ್ಗಳು ಇದ್ದಾರೆ, ಹಲವಾರು ವರ್ಷಗಳಿಂದ ಸೇವೆ ನಿರ್ಮಿಸ್ತಾ ಇದ್ದಾರೆ. ಇದರಿಂದ ಅವರ ಪರಿಸ್ಥಿತಿ ಏನಾಗುತ್ತೆ, ಅವರ ಹೊಟ್ಟೆಗೆ ನಷ್ಟ ಆಗುತ್ತೆ ಅಂತ ಹೇಳುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಇನ್ನಿತರ ಮಹಾನಗರ ಪಾಲಿಕೆಯಲ್ಲೇ BE ಇಂಜಿನಿಯರ್ಸ್ಗಳ ಕೊರತೆ ಇದೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರು ಈ ತಿದ್ದುಪಡಿಗಳಲ್ಲಿ ಅವರು ಸರಿಯಾಗಿ ಸ್ಪಷ್ಟವಾಗಿ ಹೇಳಿಲ್ಲ, ಅದನ್ನು ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲಾಖೆ ಅಧಿಕಾರಿಗಳು ಕೂಡ ಅವರಿಗೆ ಆ ಅರ್ಹತೆ ಬರಲ್ಲ, ಅವರಿಗೆ ಕೆಲಸ ಮಾಡುವ ಅವಕಾಶಗಳು ಸಿಗಲ್ಲ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ರಾಜ್ಯದಲ್ಲಿರೋ ಡಿಪ್ಲೊಮೊ ಕಾಲೇಜ್ ಕೂಡ ಭಾಳ ಕಷ್ಟದ ಪರಿಸ್ಥಿತಿ ಆಗುತ್ತೆ. ಇದಕ್ಕೆ ಮಂತ್ರಿಗಳು ಇದಕ್ಕೆ ಈ ತಿದ್ದುಪಡಿಯಲ್ಲಿ ಹೇಗೆ ಅವಕಾಶಗಳು ಕೊಟ್ಟಿದ್ದಾರೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಏನು ಅವಕಾಶಗಳು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ನಾನು ಕೇಳಿ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.